ಹಲೋ ಗೆಳೆಯರೇ, ಸಿಂಗಲ್ ಆಗಿರ್ತಕ್ಕಂಥ ಹುಡುಗರು ಆಂಟಿ ಅಥವಾ ಹುಡುಗಿನ ಹುಡುಕಾಟ ಮಾಡ್ತಿದ್ದೀರಾ? ಅಥವಾ ನಿಮಗೆ 2 ವರ್ಷಗಳಿಂದ ಮದುವೆಗೆ ಗಂಡೇನಾದರೂ ಹುಡುಕಾಟ ಮಾಡ್ತಿದ್ದಾರಾ? ಸೊ ಬನ್ನಿ, ನಾವು ನಿಮಗೆ ಒಳ್ಳೆಯ ಒಂದು ಹುಡುಗಿನೇ ಹುಡುಕಾಟ ಮಾಡಿಕೊಡ್ತೇವೆ. ಇವರ ಹೆಸರು ಬಂದ್ಬಿಟ್ಟು ಕೀರ್ತಿ. 27ರ ವಯಸ್ಸು, ಬೆಂಗಳೂರಿನಲ್ಲಿ ವಾಸ್ತವಾಗಿರ್ತಕ್ಕಂಥ ಮಾಡ್ರನ್ ಹುಡುಗಿಯಾಗಿರ್ತಾರೆ, ಅನ್ಎಂಪ್ಲಾಯ್ಡ್. ಸೊ IT ಕಂಪ್ನಿಯಲ್ಲಿ ಸುಮಾರು 15 ವರ್ಷಗಳ ಕಾಲ ಕೆಲಸ ಮಾಡ್ತಕ್ಕಂಥ ಒಬ್ಬ ಮಹಿಳೆ. ಸದ್ಯಕ್ಕೆ ಇವಾಗ ಕೆಲಸ ಬಿಟ್ಟಿರ್ತಕ್ಕಂಥದ್ದು. ರಾಶಿ ಮೀನರಾಶಿ, ನಕ್ಷತ್ರ ಭರಣಿ, ಊರು ಬಂದ್ಬಿಟ್ಟು ಬೆಂಗಳೂರು ಸಿಟಿ. ನೋಡಿದ್ರೆ ಗೊತ್ತಾಗುತ್ತೆ ಆ ರೀತಿ ಊರಿನಲ್ಲಿ ಯಾವ ರೀತಿ ಹೆಣ್ಮಕ್ಳಿದ್ದಾರೆ, ಯಾವ ರೀತಿಯಲ್ಲಿ ಇದ್ದಾರೆ ಅಂತಂದ್ಬಿಟ್ಟು. ಸೊ ನೀವು ಕೂಡ ನೋಡಿದ್ರೆ ಗೊತ್ತಾಗುತ್ತೆ ಈ ಒಂದು ಫೋಟೋದಲ್ಲಿ. ಆ್ಯಂಡ್ ಒಳ್ಳೆಯ ಒಂದು ಮಾಡ್ರನ್ ಜೀವನ. ಪ್ರಸ್ತುತ ಸದ್ಯಕ್ಕೆ ಕೆಲಸ ಬಿಟ್ಬಿಟ್ಟು ಮನೆಯಲ್ಲಿ ವಾಸವಾಗಿದ್ದೇನೆ. ದುಡ್ಡು ಮಾಡ್ಕೊಂಡಿದ್ದಾರೆ ಸ್ನೇಹಿತರೆ. 20ರಿಂದ 25 ಲಕ್ಷ ರೂಪಾಯಿವರೆಗೂ ದುಡ್ಡು ಮಾಡಿಕೊಂಡು ಅದನ್ನು ಸೇವ್ ಮಾಡಿ ಇಟ್ಕೊಂಡು ಇವಾಗ ಪ್ರಸ್ತುತ ಕೂತ್ಕೊಂಡು ತಿನ್ನಬೇಕು ಅಂತ ಆಸೆ ಪಡ್ತಿದ್ದಾರೆ. ಅದು ಮದುವೆ ಆಗಿ ಗಂಡನ ಜೊತೆಯಲ್ಲಿ. ಅಪ್ಪ ಇಂಜಿನಿಯರ್ ಆಗಿ ಕೆಲಸ, ಅಮ್ಮ ಬಂದ್ಬಿಟ್ಟು ಇದ್ದಾರೆ ಬಟ್ ಕೆಲಸ ಏನೂ ಮಾಡಲ್ಲ ಅಂತ ಹೇಳಿರೋದು ಈ ಒಂದು ಕೀರ್ತಿ ಅವರು. ನೋಡ್ಕೊಳ್ತಿದ್ದೀರಾ, ತುಂಬ ಅಂದರೆ ತುಂಬ ಮುದ್ದಾಗಿದ್ದಾರೆ. ಸೊ ಇವರು ಬೆಂಗಳೂರಲ್ಲಿ ಇದ್ದಾರೆ ಅಂತ ಗೊತ್ತಾಗೋದೇ ಇವರು ಹಾಕಿಕೊಂಡಿರ್ತಕ್ಕಂಥ ಡ್ರೆಸ್ಸು, ಇವರಿಗೆ ಬಿಟ್ಟಿರ್ತಕ್ಕಂಥ ಹೇರು ಆ್ಯಂಡ್ ನೋಡ್ತಕ್ಕಂಥ ಲುಕ್ಕಲ್ಲೇ ಗೊತ್ತಾಗುತ್ತೆ ಸ್ನೇಹಿತರೆ ಎಷ್ಟೊಂದು ಮಾಡ್ರನ್ ಹುಡುಗಿ ಅಂತ. ಸೊ ನಿಮಗೆ ಇವರು ಇಷ್ಟ ಆದ್ರೆ ಬನ್ನಿ ಇವರ ಹೆಚ್ಚಿನ ಮಾಹಿತಿ ಹೇಳ್ತೇನೆ. ಸೊ ಹೆಚ್ಚಿನ ಮಾಹಿತಿಯಲ್ಲಿ ಮೊದಲನೇದಾಗಿ, ಹುಟ್ಟಿದ ಊರಿನಲ್ಲೇ ಬೆಳೆದು ಅಲ್ಲೇ ಇದ್ದೇನೆ ಇವಾಗ. ಆದರೆ ಕೆಲಸ ನನಗೆ ಸದ್ಯಕ್ಕೆ IT ಕಂಪ್ನಿ ಬಿಟ್ಬಿಟ್ಟು ಬೇರೆ ಸಿಗಲಿಲ್ಲ, ಹಾಗಾಗಿ ಅಲ್ಲಿ ಸ್ವಲ್ಪ ಹಾರ್ಡ್ ವರ್ಕ್ ಹೋಗ್ತಾ ಇತ್ತು, ಸದ್ಯಕ್ಕೆ ಬಿಟ್ಟಿದ್ದೇನೆ ಅಂತ ಹೇಳಿರೋದು. ಸೊ ಇನ್ನೊಂದು, ನನಗೆ ರಾತ್ರಿ ಮಲಗಿಕೊಳ್ಳುವಾಗ ಬಟ್ಟೆ ಹಾಕಿಕೊಳ್ಳಲ್ಲ, ಹಾಗಾಗಿ ನನ್ನನ್ನು ನೀವು ಜೊತೆಯಲ್ಲಿ ಇದೇ ರೀತಿಯಲ್ಲಿ ಇರಬೇಕು. ಸ್ನೇಹಿತರೆ, ಒಂದು ಮಾಡ್ರನ್ ಹುಡುಗಿ ಅಂದಮೇಲೆ ಕೆಲವೊಂದಿಷ್ಟು ಇವ್ರಿಗೂ ಕೂಡ ಮಾಡ್ರನ್ ಲೈಫ್ನ ಅನುಭವಿಸಬೇಕು ಅಂತ ಆಸೆ ಇರುತ್ತೆ. ಸೊ ಆ್ಯಕ್ಚುಲಿ ಬಂದುಬಿಟ್ಟು ಇವರು ರಾತ್ರಿ ಮಲಗಿಕೊಳ್ಳುವಾಗ ಇವ್ರ ರೂಮ್ ಏನಿರುತ್ತೆ ಒಬ್ಬರೇ ಮಲ್ಕೊಳ್ಳೋದು, ಆವಾಗ ಬಟ್ಟೆ ಹಾಕ್ಕೊಳ್ಳಲ್ಲ ಇವರು, ಬ್ರಾ ಮತ್ತು ಚಡ್ಡಿನಲ್ಲಿ ಮಲ್ಕೊಳ್ತಾರೆ. ಸೊ ಮದುವೆ ಆದ ನಂತರ ಗಂಡು ಕೂಡ ಅದೇ ರೀತಿ ಇವ್ರ ಜೊತೆ ಮಲ್ಕೊಳ್ಬೇಕು ಅಂತ ಹೇಳಿರೋದು. ಇದಕ್ಕೆ ನೀವು ಒಪ್ಪಿಗೆ ಕೊಡಬೇಕು. ದೈಹಿಕವಾಗಿ ಇಬ್ಬರು ಕೂಡ ಎಷ್ಟೇ ಮುಂದೆ ಹೋದರೂ ಕೂಡ 2 ವರ್ಷದವರೆಗೂ ನಮಗೆ ಮಗು ಬೇಡ. ಅಂದರೆ ನಾವು ಆ ರೀತಿ ರಾತ್ರಿ ಬೆತ್ತಲೆ ಮಲಗಿಕೊಂಡಾಗ ನಾವು ಎಷ್ಟೇ ಮಾಡಿದರೂ ಕೂಡ ನನಗೆ ಮದುವೆ ಆದ ನಂತರ 2 ವರ್ಷದವರೆಗೂ ಮಗು ಬೇಡ. ಯಾಕಂದರೆ ನಾನು ತುಂಬ ಅಂದರೆ ತುಂಬ ದುಡ್ಡು ಮಾಡಿಬಿಟ್ಟು ಆ ನಂತರ ರಾಯಲ್ ಆಗಿ ಜೀವನ ಸಾಗಿಸಬೇಕು. ಆ್ಯಂಡ್ ನನ್ನ ಫೇಸಲ್ಲಿ ಡಲ್ ಕೂಡ ಆಗುತ್ತೆ. ಹಾಗಾಗಿ ದೈಹಿಕವಾಗಿ ಎಷ್ಟೇ ಮುಂದೋದ್ರೂ ಒಂದು 2 ವರ್ಷದವರೆಗೂ ಮಗು ಬೇಡ ಅಂತ ಹೇಳಿದ್ದಾರೆ. ಸೊ ಇನ್ನಷ್ಟು ಮಾಹಿತಿ ಜೊತೆಗೆ ಇವರ ಕನಸು ಒಂದು. ಸೊ ನೋಡ್ಕೊಳ್ಳಿ, ಇವರು ಬಂದ್ಬಿಟ್ಟು 20ರಿಂದ 25 ಲಕ್ಷ ರೂಪಾಯಿ ದುಡ್ಡು IT ಕಂಪ್ನಿಯಲ್ಲಿ ಕೆಲಸ ಮಾಡಿ ಸಂಪಾದನೆ ಮಾಡಲು ಯಾಕೆ ಇಟ್ಕೊಂಡಿದ್ದಾರೆ ಇನ್ನು ಅಂದರೆ, ಸೊ ಒಂದು ಸುಂದರವಾಗಿರ್ತಕ್ಕಂಥ ಕಾರನ್ನು ತೆಗೆದುಕೊಳ್ಬೇಕು, ಅದಕ್ಕೆ ಒಬ್ಬನ ಡ್ರೈವರ್ನ ಇಟ್ಕೊಳ್ಬೇಕು. ಸೊ ಒಂದು ಡ್ರೈವರ್ನ ಇಟ್ಕೊಂಡು ಇವರು ಬಂದ್ಬಿಟ್ಟು ಸುತ್ತಾಡೋದು ಅಂತಂದ್ಬಿಟ್ಟು ಆ ರೀತಿಯಾಗಿ ಇವರು ಹೇಳಿರೋದು ನೀವು ಕೂಡ ನೋಡ್ತಿದ್ದೀರಾ. ಸೊ ಮದುವೆ ಆಗಬೇಕಾಗಿರ್ತಕ್ಕಂಥ ಗಂಡಿಗೂ ಕೂಡ ಕೆಲಸ ಇರಬೇಕು. ಯಾಕಂದರೆ ಇಂಥ ಮಾಡ್ರನ್ ಹುಡುಗಿ ಪ್ರಸ್ತುತ ಏನು ಕೆಲಸ ಇಲ್ಲದೇ ಇರ್ತಕ್ಕಂಥ ಹುಡುಗನೇ ಯಾರಾದರೂ ಮದುವೆ ಆಗ್ತಾರಾ? ಚಾನ್ಸೇ ಇಲ್ಲ. ಹುಡುಗನಿಗೂ ಕೂಡ ಕೆಲಸ ಇರಲೇಬೇಕು. ಅಪ್ ಟು 5,000ದಿಂದ 10,000 ರೂಪಾಯಿವರೆಗೂ ಆದರೂ ಸ್ಯಾಲರಿ ಇರಬೇಕು, ಸಂಬಳ ಅಂತ ಹೇಳಿದ್ದಾರೆ ಸ್ನೇಹಿತರೆ. ಸೊ ಅವರೊಂದು ಕನಸಿನ ಕಾರು. ಸೊ ದುಡ್ಡು ಕೂಡ ಇದೆ, ಬಟ್ ತೆಗೆದುಕೊಳ್ಳೋದು ಮಾತ್ರ ಬಾಕಿ ಇದೆ. ಮದುವೆ ಆದ ನಂತರ ತೆಗೆದುಕೊಳ್ತಾರೆ ಅಂತ ಹೇಳಿದ್ದಾರೆ ಸ್ನೇಹಿತರೆ. ಸೊ ಇವ್ರನ್ನ ನೀವು ಇಷ್ಟ ಆಗಬೇಕು ಅಂದರೆ ನೀವು ಕೂಡ ಡ್ರೆಸ್ಸಿಂಗ್ನೆಸ್ಸಲ್ಲಿ ಜೀನ್ಸ್ ಪ್ಯಾಂಟು, ಒಂದು ಟೀ ಶರ್ಟ್ ಆಗಿರಲಿ ಅಥವಾ ಶರ್ಟ್ ಆಗಿರಲಿ, ಒಂದು ಗೋಲ್ಡ್ ಬಂಗಾರ ಹಾಕ್ಕೊಂಡು ಸುತ್ತಾಡಬೇಕು ಇವ್ರ ಜೊತೆ. ಅಂದರೆ ಆ ರೀತಿ ಇರ್ತಕ್ಕಂಥ ಫೋಟೋನ ಕಳಿಸಿಕೊಡಿ. ಸೊ ಇವ್ರಿಗೆ ಕಳಿಸ್ಬೇಕಾಗಿರೋದು ನೀವು, ಸೊ ಇಲ್ಲಿ ನಾನು ಜಿಮೇಲ್ನಲ್ಲಿ ಏನು ಹಾಕ್ತಿದ್ದೀನಿ ಈ ಒಂದು ಜಿಮೇಲ್ಗೆ ಮೇಲ್ ಮಾಡಿ ಒಂದು ಫೋಟೋ ಸಮೇತ ನೀವು ಕಳಿಸಿಕೊಡಿ. ಖುದ್ದಾಗಿ ಅವ್ರಿಗೆ ಇಷ್ಟ ಆಗ್ಬೋದು ಅಂತ ನನಗೂ ಕೂಡ ಅನಿಸುತ್ತೆ. ಸೊ ಅನಿಸಿದರೆ ಖಂಡಿತವಾಗ್ಲೂ ನಿಮಗೆ ಡೈರೆಕ್ಟಾಗಿ ಕಾಲ್ ಮಾಡ್ತಾರೆ. ಕಾಲ್ ಮಾಡಿಲ್ಲ ಅಂದರೆ ಬೇಜಾರು ಮಾಡ್ಕೋಬೇಡಿ. ಸೊ ಪ್ರಸ್ತುತ ಅವರಿಗೆ ನೀವು ಇಷ್ಟ ಆಗಿಲ್ಲ ಅಂತ. ಕೆಲವೊಂದಿಷ್ಟು ಜನಕ್ಕೆ ಜಿಮೇಲ್ ಮಾಡೋದಕ್ಕೆ ಬರಲ್ಲ. ಸೊ ಹಾಗಾಗಿ ಅವರು ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಮಾಹಿತಿಗಳನ್ನು ಕಮೆಂಟ್ ಮಾಡಿದರೆ ಖುದ್ದಾಗಿ ಅವರು ಅಲ್ಲಿಂದಲೂ ಕೂಡ ರಿಪ್ಲೈ ಕೊಡ್ತಾರೆ ಅಂತ ಹೇಳಿದ್ದಾರೆ. 2 ಚಾಯ್ಸ್ಗಳು ಕೊಟ್ಟಿದ್ದೇನೆ, ಅದರಲ್ಲಿ ನಿಮ್ಮ ಇಷ್ಟದ ಪ್ರಕಾರ ನೀವು ಈಸಿ ಆಗುವಂಥ ವೇನಲ್ಲಿ ಕಳಿಸಿಕೊಡಿ. ಬಟ್ನಲ್ಲಿ ಮಾಹಿತಿ ಕಳಿಸಿಕೊಳ್ಳೋದು ಮಾತ್ರ ಮರೆಯೋಕ್ಕೆ ಹೋಗಬೇಡಿ. ಆಮೇಲೆ ನೀವು ಫೇಕ್ ಇದೆ ಅಂತ ಹೇಳ್ತೀರಲ್ವ, ಹಾಗಾಗಿನೇ ನಾನು ಜಿಮೇಲ್ ಕೊಟ್ಟಿದ್ದೇನೆ, ಕಮೆಂಟ್ ಬಾಕ್ಸಲ್ಲಿ ಕೂಡ ಕೊಟ್ಟಿದ್ದೇನೆ. ಸೊ ಖುದ್ದಾಗಿ ಒಂದು ಏನಿಲ್ಲ ಅಂತಂದರೆ ಒಂದು 100ರಿಂದ 50 ಜನ ಕಳಿಸ್ತಾರೆ, ಅದರಲ್ಲಿ ಸೆಲೆಕ್ಷನ್ ಮಾಡಬೇಕಲ್ವಾ. ಸೊ ನಿಮಗೆ ಇಷ್ಟ ಆಗಬೇಕು ಅಂದರೆ ಸ್ವಲ್ಪ ರಾಯಲಾಗಿ ಇರಬೇಕು, ನೀವು ಮಾಡರ್ನ್ ಆಗಿ ಇರಬೇಕು, ಹಾಗಿದ್ರೆ ನೀವು ಇಷ್ಟ ಆಗ್ತೀರಾ. ಆ್ಯಂಡ್ ಅವ್ರೇನು ಕಾರ್ ತೆಗೆದುಕೊಳ್ಬೇಕು ಅಂತ ಅಂತಿದ್ದಾರಲ್ವ, ಅದರ ಒಳಗಡೆ ಇರ್ತಕ್ಕಂಥ ಸಿಸ್ಟಮ್ನ ನಾನು ತೋರಿಸ್ತಿದ್ದೀನಿ. 2 ಸೀಟ್ಗಳೇನಿರುತ್ತೆ ವೆರಿ ಕಂಫರ್ಟೇಬಲ್ ಸೀಟು, ಅಂದರೆ
ಸ್ವಲ್ಪ ಬೆನ್ನು ನೋವು ಕತ್ತು ನೋವು ಏನಾದರೂ ಇತ್ತು ಅಂತಂದರೆ ನೀವು ಮಲ್ಕೊಂಡ್ರೆ ಆರಾಮಾಗಿ ಹೋಗುತ್ತೆ. ಸೊ ನಾನು ಮಲ್ಕೊಂಡಿದ್ದೀನಲ್ಲಪ್ಪ ಎಲ್ಲಿದ್ದೀನಿ ಅಂತ ಕೂಡ ನಿಮಗೆ ಅರಿವು ಇರಲ್ಲ, ಆ ರೀತಿ ಸ್ಮೂತಾಗಿ ಹೋಗುತ್ತೆ ಸ್ನೇಹಿತರೆ. ವಿತ್ ಸ್ಟೇರಿಂಗ್ ಕೂಡ ನಾನು ತೋರಿಸ್ತಿದ್ದೇನೆ, ವೆರಿ ಸ್ಟ್ರೇಟ್ ಸ್ಟೇರಿಂಗ್ ಆಗಿರುತ್ತೆ. ಗೇರ್ ಸಿಸ್ಟಮ್ ಇಲ್ಲೇ ಇದೆ ಆ್ಯಂಡ್ ಮಾಡರ್ನ್ ಸಿಸ್ಟಮ್ ಕೂಡ ಇದರಲ್ಲಿ ಆ್ಯಡ್ ಮಾಡಿದ್ದಾರೆ ಅಂತ ಹೇಳಿದ್ದಾರೆ ಸ್ನೇಹಿತರೆ. ಆ್ಯಂಡ್ ಇಂಜಿನ್ ಫ್ರೆಶ್ ಆಗಿದೆ, ಮೈಲೇಜಿಂಗ್ ಕೂಡ ಚೆನ್ನಾಗಿ ಕೊಡುತ್ತೆ ಆ್ಯಂಡ್ ಅದೇ ರೀತಿಯಾಗಿ ಲಾಂಗ್ ಡ್ರೈವ್ ಕೂಡ ನೀವು ಹೋಗ್ಬೋದು. ಆ್ಯಂಡ್ ಎ ಸಿ ಇದೆ. ಇಲ್ಲಿ ಏರ್ ಬ್ಯಾಗ್ ಎಲ್ಲ ಗಾಡಿಯಲ್ಲೂ ಕೂಡ ಕಂಪಲ್ಸರಿ ಇರುತ್ತೆ. ಏರ್ ಬ್ಯಾಗ್ ಬಂದುಬಿಟ್ಟು ಇಲ್ಲೊಂದಿರುತ್ತೆ. ಆಕ್ಸಿಡೆಂಟ್ ಏನಾದರೂ ಆಗಬೇಕಾಗಿರ್ತಕ್ಕಂಥ ಸಂದರ್ಭದಲ್ಲಿ ಈ ಒಂದು ಏರ್ ಬ್ಯಾಗ್ ಆಟೋಮೆಟಿಕಲಿ ಸೀಟಿನಲ್ಲಿ ಆ್ಯಡ್ ಆಗುತ್ತೆ ಸ್ನೇಹಿತರೆ. ಸೊ ಈ ರೀತಿ ಸಿಸ್ಟಮ್ ಎಲ್ಲ ಕಾರ್ಗಳಿಗೂ ಇರುತ್ತೆ ಅಂತ ಹೇಳಿದ್ದಾರೆ. ಸೊ ಮಾಹಿತಿ ಇದಾಗಿತ್ತು. ಮತ್ತೆ ನಾನು ನಿಮಗೆ ಸಿಗ್ತೀನಿ. ನಮಸ್ತೆ, ಬಾಯ್.